ಸರ್ ನಮಸ್ತೆ. ನಮಸ್ತೆ ಮಂಜು. ಲಾಸ್ಟ್ ವಿಡಿಯೋದಲ್ಲಿ ಇದನ್ನೆಲ್ಲ ತೋಟದ ಬಗ್ಗೆ ತೋಟದ ಪೂರ್ತಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಈಗ ಹೌದು, ನೆಕ್ಸ್ಟ್ ಈಗ ಇದೊಂದಿದೆ, ಪಾಂಡ್ ಒಂದು, ಕೃಷಿ ಹೊಂಡ. ಇದು ನಾವು ಸಬ್ಸಿಡಿಯಲ್ಲಿ ತಗೊಂಡ್ವಿ. ಕೃಷಿ ಹೊಂಡ ನೀವು ಹೇಳ್ದಾಗೆ ಒಂದೇ ನಾವು ಸಬ್ಸಿಡಿ ಕ್ಲೇಮ್ ಮಾಡಿರೋದು. ಓಕೆ, ಅದು ಪಾರ್ಷಿಯಲ್, ಫುಲ್ ಅಲ್ಲ. ರೈತರು ತುಂಬಾ ಜನ ಮಾಡ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇರುತ್ತೆ. ಮಾಡೋರಿಗೆ ಏನು ಇನ್ಫಾರ್ಮೇಶನ್ ಇದರಲ್ಲಿ ಏನ್ ಮಾಡ್ದ ಅಂದ್ರೆ, ನಮ್ಮ ಪವನ್ ಇದಾನಲ್ಲ, ಇವನು ಹೇಳ್ದ ಈ ತರ ಕೃಷಿ ಹೊಂಡಾಗ ಇದ್ ಮಾಡ್ತಾ ಇದಾರೆ, ಕೊಡ್ತಾರೆ, ನಾವು ಒಂದು ಅಪ್ಲಿಕೇಶನ್ ಹಾಕಿದ್ರೆ ಆಗುತ್ತೆ ಅಂತ. ಅಪ್ಲಿಕೇಶನ್ ಹಾಕಿದ್ವಿ ನಾವು. 50 feet by 50 feet ಇದು ಸ್ಕ್ವೇರ್, 50 feet by 50 feet. ನಾವು ಎಲ್ಲ ಗುಣಿ ಎಲ್ಲ ತೆಗೆಸಿದ್ವಿ. ಗುಣಿ ತೆಗಿಯೋಕ್ ಒಂದು ಬಿಲ್ ಕೊಟ್ರು, ಗುಣಿ ತೆಗೆದ್ ಮಾಡೋವಾಗ. ಆಮೇಲೆ ಟಾರ್ಪಲ್ ಬಂದಾಗ ಒಂದು ಬಿಲ್ ಕೊಟ್ರು. ನೀವೇ ಪರ್ಚೇಸ್ ಮಾಡಿದ್ದೆ ಟಾರ್ಪಲ್? ಇಲ್ಲ, ಅವರೇ ತಂದು ಹಾಕ್ಬಿಡ್ತಾರೆ. ಅವರೇ ಕ್ವಾಲಿಟಿ ಲೇಯಿಂಗು ಅವರೇ ಮಾಡ್ಬಿಡ್ತಾರೆ. ಅಲ್ಲ, ಒಳ್ಳೆ ಕ್ವಾಲಿಟಿ ಹಾಕ್ತಾರ ಅವರು. ನನ್ನ ಪ್ರಕಾರ ಇದು ನಾವು ಎಳೆಯೋಕ್ ಕೂಡ ಆಗಲ್ಲ, ಅಷ್ಟು ತಿಕ್ಕಿದೆ. ಹೌದಾ? ವೆರಿ ವೆರಿ ಗುಡ್ ಕ್ವಾಲಿಟಿ ನನ್ನ ಪ್ರಕಾರ. ತುಂಬಾ ನಮ್ಮ ಹುಡುಗ ಹೇಳ್ತಾ ಇದ್ದ, ಟ್ರ್ಯಾಕ್ಟರ್ ತಂದು ಎಳೆದ್ವಿ ಅಂತ. ಟ್ರ್ಯಾಕ್ಟರ್ ತಂದು ಎಳೆದ್ವಿ ಅಂತ. ನಾನು ಇರ್ಲಿಲ್ಲ ಅವಾಗ ಇದು ಹಾಕೋವಾಗ. ಹೌದಾ? ಅಂಡ್ ಇದಕ್ಕೂ ಕೊಡ್ತಾರಂತೆ. ನಾವು ಅಪ್ಲಿಕೇಶನ್ ಹಾಕಿದ್ವಿ ಫೆನ್ಸ್ ಮಾಡೋದಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಬಿಲ್ ನಮಗಿನ್ನ ಬಂದಿಲ್ಲ. ಅದು ಏನಾಯ್ತಂದ್ರೆ, ನಮ್ಮ ತಂದೆ ಹೆಸರಿಂದ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಆಯ್ತು ಪ್ರಾಪರ್ಟಿ. ಓಕೆ. ಹಂಗಾಗಿ ಆ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದಾ ಅಂತ ನಮ್ಗನ್ಸೋದು. ಓಕೆ. ಯಾಕಂದ್ರೆ ಅದು ಕೊಡ್ತಾರೆ, ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಕೊಡ್ತಾರೆ. ತೋಟಗಾರಿಕೆ ಇಲಾಖೆಯಿಂದ ಕೊಡ್ತಾರೆ ಇದು, ತೊಂದರೆ ಇಲ್ಲ. ಓಕೆ. ಅಂಡ್ ಇದ್ರಲ್ಲಿ ಬೇಕಾದ್ರೆ ನಾವು ಫಿಶ್ ಬಿಟ್ಕೋಬಹುದು. ಹೌದಲ್ಲ? ಫಿಶ್ ಬಿಟ್ಟು ಮೆಶ್ ಹಾಕ್ಬಿಟ್ಟು ಮೇಲ್ಗಡೆ ಮೆಶ್ ಹಾಕ್ಬೇಕಾಗತ್ತಾ? ಇಲ್ಲ ಅಂದ್ರೆ ನಿಮ್ ಕಿಂಗ್ ಫಿಶರ್ ಅದು ಇದು ಬಂದು ನಿಮ್ಮ ಎತ್ಕೊಂಡು ಹೊಟ್ಟೋಗುತ್ತೆ. ಓಕೆ ಓಕೆ ಓಕೆ. ಫಿಶ್ ಹಾಕಿದ್ರೆ ಅದನ್ನು ಕೂಡ ನಿಮಗೆ ಅದು ನಮ್ಗೆ ಬರುತ್ತಲ್ಲ, ಅದರಲ್ಲೂ ಒಂದಷ್ಟು ದುಡ್ಡು ಬರುತ್ತೆ ವರ್ಷಕ್ಕೆ. ಈ ನಮ್ಮ ಪಾಚಿ ಇದೆಯಲ್ಲ, ತಿಳ್ಕೊಳ್ಳುತ್ತೆ. ಇಲ್ಲ ನಾವು ಅಡಿಷನಲ್ ಆಗಿ ಬೇಕಾದ್ರೆ, ಬೇಗ ಗ್ರೋತ್ ಬೇಕಂದ್ರೆ ಒಂದು ಮಾಮೂಲಿ ಸ್ವಲ್ಪ ಅದು ಇದು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇದೊಂದು ಅಡ್ವಾಂಟೇಜ್ ಇದೆ. ಫಿಶ್ ಮಾಡ್ಬೋದು. ಈಗ ಸದ್ಯಕ್ಕೆ ನಮ್ಗೆ ಮಾಡಿದ್ರೆ ಚೆನ್ನ, ಬಟ್ ಅದೇ ಸ್ವಲ್ಪ ಇದನ್ನೆಲ್ಲ ರಿಮೈನಿಂಗ್ ವರ್ಕ್ ಜಾಸ್ತಿ ಇದೆ, ಅದೆಲ್ಲ ಮಾಡಬೇಕು. ನೋಡಿ, ಇವಾಗ ಫಾರ್ಮ್ ಹೌಸ್ ಕಟ್ತಾ ಇದೀವಿ, ಇದು ಮಾಡ್ತಾ ಇದೀವಿ. ಸ್ವಲ್ಪ ಟೈಮ್ ಕೂಡ ಕೊಡಕ್ ಸಾಕಾಗಲ್ಲ, ಟೈಮ್ ಬೇಕು. ಸೊ ಇವಾಗ ಮನೆ ಎಲ್ಲ ಕಂಪ್ಲೀಟ್ ಮಾಡ್ಬಿಟ್ಟು. ಸರ್, ಇದು ನಿಮ್ ಕೈಯಿಂದ ಎಷ್ಟು ಖರ್ಚಾದಂಗೆ ಆಯ್ತು ಪಾಂಡ್ ಮಾಡ್ಲಿಕ್ಕೆ? ನಾನು ಲೆಕ್ಕ ಹಾಕಿಲ್ಲ. ನನಗ್ ಗೊತ್ತಿದ್ದಂಗೆ ಸ್ವಲ್ಪ ವೆರಿ ನಾಮಿನಲ್ ಆಗಿ ಬೀಳುತ್ತೆ ಬಿದ್ರೆ, ಅಥವಾ ಅದಕ್ಕೆ ಸರಿ ಹೋಗುತ್ತೆ. ಹೌದ್ರಾ? ಅದಕ್ಕೆ ಸರಿ ಹೋಗುತ್ತೆ. ಇಲ್ಲ ನಮ್ ಕೈಯಿಂದ ಸ್ವಲ್ಪ ನಾಮಿನಲ್ ಆಗಿ ಬೀಳ್ಬೋದು. ಸೊ ನಾನು ಹೆಂಗೂ ನನ್ನ ಮೈಂಡ್ ಸೆಟ್ ಮಾಡೋಣ ಅಂತಿದ್ದೆ, ನಾವೇ ಮಾಡ್ಬಿಡೋಣ ಅಂತ. ನಮ್ಮ ಹುಡುಗ ಇದು ಬರುತ್ತೆ, ಸಬ್ಸಿಡಿ ಬರುತ್ತೆ, ವಿ ಕ್ಯಾನ್ ಡೂ ಇಟ್ ಅಂದಾಗ ಲೆಟ್ಸ್ ಕ್ಲೈಮ್ ಅಂತ ಕ್ಲೈಮ್ ಮಾಡಿ. ಓಕೆ. ಇದು ಅವ್ರು ಕೊಡದೇ ಇದ್ರು ಮಾಡ್ತಿದ್ದೆ, ಅಷ್ಟೇ. ಕೊಡದೇ ಇದ್ರೆ ಚಿಕ್ಕದಾಗಿ ಮಾಡ್ತಾ ಇದ್ವಿ. ಅವರು ಕೊಡ್ತಾರೆ ಅಂತ ಗೊತ್ತಾದ್ಮೇಲೆ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡ್ವಿ ಅದನ್ನ. ಓಕೆ ಓಕೆ ಓಕೆ. ಇವಾಗ ಫಿಶ್ ಬಿಟ್ರೆ ಚೆನ್ನಾಗೇ ಇರುತ್ತೆ, ಫಿಶ್ ಬಿಡ್ಬೋದು. ಓಕೆ. ನನಗೆ ಒಂದು ವೆರೈಟಿ ಬಹಳ ಇಷ್ಟ ಇದೆ ಬಿಡ್ಬೇಕು ಅಂತ. ಸಿಂಗಲ್ ಬೋನ್ ಬರುತ್ತೆ, ಅದ್ರ ಹೆಸರು ಅವತ್ತು ಮುರಲ್. ಸರ್ ನೀವು ಮುರಲ್ ಹೇಳಿದ್ರಿ ನೀವು? ಮುರಲ್ ಅಂತ. ಓಕೆ. ಆ ಮುರಲ್ ಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಕೆಲವರು ಹೇಳ್ತಾರೆ ಇದು ಹೋಗ್ಬಿಡುತ್ತೆ, ಫಿಶ್ ಬಿಟ್ರೆ ಟಾರ್ಪಲ್ ಹೋಗ್ಬಿಡುತ್ತೆ ಅಂತ. ಅದನ್ನ ಯೋಚನೆ ಮಾಡಿ ಹಾಕ್ಬೇಕಾಗುತ್ತೆ ಏನಂತ. ಸ್ವಲ್ಪ ಸ್ಯಾಂಡ್ ಹಾಕಿದ್ರೆ ಕೆಳಗಡೆಗೆ. ಬಟ್ ಐ ಡೋಂಟ್ ಥಿಂಕ್ ದೇರ್ ಇಸ್ ರಿಪ್ಲೇಸ್ ಮಾಡೋದಿದೆಯಲ್ಲ, ಒಂದು ಇದನ್ನ ರಿಪ್ಲೇಸ್ ಮಾಡೋದಿದೆಯಲ್ಲ, ಚಾಲೆಂಜ್. ಇಟ್ಸ್ ತುಂಬಾ ಚಾಲೆಂಜಿಂಗ್ ವರ್ಕ್. ನೋಡೋದಕ್ಕೆ ಚಿಕ್ಕದಾಗಿ ಕಾಣ್ಬೋದಿದ್ದು, ತುಂಬಾ ಚಾಲೆಂಜಿಂಗ್ ವರ್ಕ್. ಆಕ್ಚುಲಿ ನೀವು ಟ್ರ್ಯಾಕ್ಟರ್ ಎಳ್ಸ್ಕೊಂಡ್ ಅಲ್ಲ, ಇವಾಗ ಟ್ರ್ಯಾಕ್ಟರ್ ಎಳಿಯಕ್ ಆಗಲ್ವಲ್ಲ, ನೀವು ಎಲ್ಲ ಪ್ಲಾಂಟೇಶನ್ ಆಗೋಗಿದೆ. ಈಗ ಏನು ಮಾಡೋಕ್ಕಾಗಲ್ಲ, ಬಿಗ್ ಚಾಲೆಂಜ್. ಈಗ ನಾವು ಮ್ಯಾನ್ ಪವರ್ ಯೂಸ್ ಮಾಡ್ಬೇಕು. ಹೌದೌದು, ಮನುಷ್ಯರೇ ಎಳಿಬೇಕು. ಸೊ ಅದನ್ನ ಯೋಚನೆ ಮಾಡಿ ತುಂಬಾ ರಿಸರ್ಚ್ ಮಾಡೇ ಮಾಡ್ಬೇಕು. ಒಂದ್ 2 ತರ ಬಿಟ್ಕೋಬಹುದು ನಾವು. ಅದು ಇದು ಮುರಲ್ ಕೆಳಗಡೆ ಇರುತ್ತೆ, ಇನ್ನೊಂದು ಮಧ್ಯದಲ್ಲಿರೋ ವೆರೈಟಿ ಯಾವ್ದನ್ನ ಹಾಕೋಬಹುದು. ಓಕೆ. ಹಾಕ್ಬಿಟ್ಟು ಮೇಲ್ಗಡೆ ಇದು ಹಾಕ್ಬಿಟ್ರೆ ಆರಾಮಾಗಿ ವರ್ಷಕ್ಕೊಂದಷ್ಟು ದುಡ್ಡು ಬರುತ್ತೆ ಇದ್ರ. ಓಕೆ ಸರ್, ಇದು ನಿಮ್ಮ ಬೋರ್ವೆಲ್ ಎಷ್ಟು ಇಂಚ್ ನೀರಿದೆ ಸರ್ ಈಗ? ಇದು ಎಷ್ಟಪ್ಪ, 2.5 3 ನೀರಿರೋದು? ಇಲ್ಲಿ ನೋಡಿ, ಇಲ್ಲೊಂದು ಬೋರ್ ಹಾಕಿದೀವಿ, ಅಲ್ಲಿ ಮುಚ್ಚಿದೀವಲ್ಲ. ಅಲ್ಲೊಂದು ಇದೆ, ಇದು ಹಾಕ್ಬೇಕು. 2.5 ಇಂಚ್ ಬರುತ್ತೆ ಅಂತ ಹೇಳ್ತಾರೆ. ಅದು ನಾವು ಹಾಕಿದ್ಮೇಲೆ ಬೋರ್ ತಗೊಳುತ್ತೆ ತುಂಬಲಿಕ್ಕೆ ಎಷ್ಟು ದಿನ ಬೇಕು? ಇದು ಇದ್ರದಲ್ಲ, ಈ ಬೋರ್ಗೆ ಇನ್ನ ನಾವು ಮೋಟರ್ ಹಾಕಿಲ್ಲ. ಅದು ಈಗ ರನ್ನಿಂಗ್ ಇರೋದು ಅಲ್ಲಿ ನಮ್ಮ ತೆಂಗಿನ ತೋಟದಿಂದ. ಎಷ್ಟು HP ಮೋಟರ್ದು? 3 ಡೇಸ್ ಬೇಕು ತುಂಬಲಿಕ್ಕೆ. ಓಕೆ ಓಕೆ. ಆಮೇಲೆ ನೀವು ಒಂದ್ಸಲಿ ಯಾವಾಗ್ಲಾರು ಹೊಡ್ಕೊಬೋದು ಒಂದು ತೋಟಕ್ಕೆಲ್ಲ. ಓಕೆ ಫೈನ್. ಓಕೆ ಸರ್, ಫೈನ್. ಇಂಟ್ರೆಸ್ಟ್ ಇದ್ದವರು
ಮಾಡ್ಕೋಬೋದು. ಅಲ್ಲ ನಮ್ಮ ತೋಟಗಾರಿಕೆ ಇಲಾಖೆಗೆ ಹೋದ್ರೆ, ತೋಟಗಾರಿಕೆನಪ್ಪ ಅಗ್ರಿಕಲ್ಚರ್ ಆಫೀಸ್ಗೆ ಹೋದ್ರೆ ಯು ವಿಲ್ ಗೆಟ್ ಇನ್ಫಾರ್ಮೇಶನ್ ದೇರ್. ಅದೇ ನಮ್ಗೆ ಸ್ಕೀಮ್ಸ್ ಅರ್ಥ ಮಾಡ್ಕೊಂಡ್ರೆ, ರೆಗ್ಯುಲರ್ ಆಗಿ ನಾವು ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ಮಾತಾಡ್ತಾ ಇದ್ರೆ ಸ್ಕೀಮ್ಸ್ ಏನಿದೆ ಅಂತ ಹೇಳ್ತಾರೆ. ವಿ ಕ್ಯಾನ್ ಅವೈಲ್ ದಟ್. ಹೌದು, ತುಂಬ ಇನ್ನು ಸ್ಕೀಮ್ಸ್ಗಳು ಅದು ಸಫಿಸಿಯೆಂಟ್ ಅಪ್ಲಿಕೇಶನ್ ಬರ್ದೇ ಕ್ಲೋಸ್ ಆಗೋಗಿದ್ದಾವೆ. ಹೌದು, ಗೊತ್ತಾಗೋದೇ ಇಲ್ಲ. ಈಗ ರೈತರಿಗೆ ನಾನೇನಂದ್ರೆ ಹೇಳೋದು, ಏನೇನಕ್ಕೋ ದುಡ್ಡು ಇದು ಮಾಡ್ತಾರೆ ಇವರು ಗೌರ್ಮೆಂಟು. ಆ ಸ್ಕೀಮ್ ಬಿಟ್ಟಿರ್ತಾರೆ, ಆ ಸ್ಕೀಮ್ನ ಜನಗಳ ತನಕ ತಲುಪಿಸ್ಬೇಕು. ಯಾರನ್ನ ಒಬ್ರು ಹೇಳಬೇಕು, ಇಂಥ ಸ್ಕೀಮ್ ಬಂದಿದೆ, ಪೀಪಲ್ ಯುಟಿಲೈಸ್ ದಟ್ ಅಂತ. ಅಫಿಷಿಯಲ್ಸು ಹೇಳೋದಿಲ್ಲ. ಅಫಿಷಿಯಲ್ಸಿಗೆ ರೀಸೆಂಟಾಗಿ ನಾನು ತೆಂಗು ಅಭಿವೃದ್ಧಿ ಮಂಡಳಿಗೆ ಹೋದಾಗ ಅಲ್ಲೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿ, MD ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ದೆ, ಇಲ್ಲ ಬೆಂಗಳೂರು ಬನ್ನೇರಘಟ್ಟ ರೋಡಲ್ಲಿ ಸರ್ ಏನಾದ್ರು ಇದ್ದಿದ್ರೆ ನಾನು ಇಲ್ಲೇ JP ನಗರಲ್ಲಿ ಇದ್ದೀನಿ ಹೇಳಿ ಅಂತ. ಅವರು ಹೇಳ್ತೀನಿ ಅಂತ ಹೇಳಿದ್ರೆ, ಬಟ್ ಇನ್ನೂ ಯಾವುದು ಫೋನ್. ನಾನು ಹೋಗಿದ್ದೆ ಅಲ್ಲಿ ನಿಮ್ಮ ತೆಂಗು ಅಭಿವೃದ್ಧಿ ಮಂಡಳಿಗೆ ಹೋಗಿ, ಅದ್ರ ಹಿಂದೆ ಬಯೋ ಸೆಂಟರ್ ಇದೆಯಲ್ಲ, ಬಯೋ ಸೆಂಟರ್ ಅಲ್ಲಿ ನರ್ಸರಿ ಇದೆ, ಅಲ್ಲಿಂದಾನು ಸ್ವಲ್ಪ ಗಿಡಗಳು ತಂದಿದ್ದೀನಿ. ಓಕೆ, ಅವರು ಫೇರ್ ಆಗಿ ಹೇಳ್ಬೇಕು. ಯೂಟ್ಯೂಬರ್ಗೆ ಹೇಳಿದ್ರೆ ಏನು ನೀವು ಪೇಪರ್ಗೆಲ್ಲ ಹಾಕಿ ಅದೆಲ್ಲ ನ್ಯೂಸ್ಗಳು ಯಾರು ಇವಾಗ ಹೇಳಿ, ಒಬ್ಬ ರೈತರು ಕೊಟ್ಬಿಟ್ಟು ಒಂದು ಫ್ಲೈಯರ್ಸ್ ಅನ್ನ ಕೊಟ್ಟು ನಿಮ್ಮ ಊರಿಂದ 4 ಜನ ಇದು ಮಾಡ್ರಪ್ಪ ಅಂದ್ರೆ ಡೆಫಿನೆಟ್ ಆಗಿ ಮಾಡ್ಕೊಳ್ತೀವಿ. ಕಂಟೆಂಟ್ ಕ್ರಿಯೇಟರ್ಸ್ ಕೇಳ್ಬಿಟ್ರೆ ತುಂಬಾ ಇನ್ನೂ ಒಳ್ಳೇದಲ್ಲ, ರೀಚ್ ತುಂಬಾ ರೀಚ್ ಆಗುತ್ತೆ. ಯಾರು ಕಂಟೆಂಟ್ ಕ್ರಿಯೇಟರ್ಸ್ ನಾರ್ಮಲ್ ಆಗಿ ಇವಕ್ಕೆಲ್ಲ ದುಡ್ಡು ಕೇಳಲ್ಲ, ಏನು. ಹೌದೌದು, ಅವ್ರ ಅಡ್ವರ್ಟೈಸ್ಮೆಂಟ್ಗೆ ಅಲ್ಲಿ ದುಡ್ಡು ಕೊಡೋದು ಬದಲು ಇಲ್ಲಿ ಫ್ರೀಯಾಗಿ ಆಗುತ್ತೆ ಕೆಲಸ. ಹೌದೌದು, ಯೂಟ್ಯೂಬರ್ಸ್ ಹೇಳಿದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಂಡು ತುಂಬಾ ಹೋಗುತ್ತೆ, ಮಾಡೋದಿಲ್ಲ, ಏನ್ ಮಾಡ್ತೀರಾ. ಹೌದು, ಓಕೆ ಸರ್, ಫೈನ್. ಈಗ ನೆಕ್ಸ್ಟ್ ಇದರಲ್ಲಿ ಅಗ್ರಿ ಟೂರಿಸಮ್ದು ಕಾನ್ಸೆಪ್ಟ್ ಏನಿದೆ ಮಾಡೋಣ ಮಂಜು. ಅಗ್ರಿ ಟೂರಿಸಮ್ದು ಮಾಡ್ತಾ ಇದ್ದೀನಿ ಈಗ. ಅಂಗಡಿಯಲ್ಲಿ ಬಾತ್ರೂಮ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಬಾತ್ರೂಮ್ಸ್ ಎಲ್ಲ ಈಗ ನೆಕ್ಸ್ಟ್ ಒಂದು ವಿಡಿಯೋ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಕಂಪ್ಲೀಟ್ ಆದ್ಮೇಲೆ ಇನ್ನೊಂದು ಖಂಡಿತ. ಆಮೇಲೆ ಎಲ್ಲ ರೆಡಿ ಆದ್ಮೇಲೆ ಒಂದ್ಸತಿ ಬರೋಣ. ಹೌದು, ಯು ವಿಲ್ ಎಂಜಾಯ್ ದಟ್. ಓಕೆ, ಶೋರ್.